ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯುವವರೇ ಗಮನಿಸಿ. ಸ್ಮಾರ್ಟ್ ಮೀಟರ್ ಕಡ್ಡಾಯವಾದ ಬೆನ್ನಲ್ಲೇ ಭಾರಿ ಶಾಕ್ ಇದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹೈ ಪ್ರೈಸ್. ಅನ್ಯ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಬೆಲೆ 900 ರೂಪಾಯಿ. ನಮ್ಮಲ್ಲಿ ಎಷ್ಟು ಗೊತ್ತಾ? 10,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಕಡ್ಡಾಯ ನಿಯಮದಿಂದ ಜನರಿಗೆ ಹೊರೆಯಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಜನರಿಂದ ವಸೂಲಿಗೆ ರಾಜ್ಯ ಸರ್ಕಾರ ಇಳಿದಿದೆ. ಸ್ಮಾರ್ಟ್ ಮೀಟರ್ ಕಡ್ಡಾಯ ಹಾಗೂ ಬೆಲೆ ಏರಿಕೆ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಜನಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈ ಒಂದು ಏಕಸದಸ್ಯ ಪೀಠದಿಂದ ಈ ಜನಹಿತಾಸಕ್ತಿ ಅರ್ಜಿಯ ವಿಚಾರಣೆ ಆಗಿದೆ. ಲೂಟಿಗಿಳಿದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಪದೇ ಪದೇ ದರ ಏರಿಕೆ ಪೆಟ್ಟು ಕೊಡ್ತಾ ಇರೋ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದ್ದು ರಾಜ್ಯ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದೆ ಹೈಕೋರ್ಟ್. ಗೊಂದಲ ಉಂಟು ಮಾಡೋ ರೀತಿ ಯಾಕೆ ನೀತಿ ರೂಪಿಸ್ತಾ ಇದ್ದೀರಿ? ಅನ್ಯ ರಾಜ್ಯಗಳಿಗಿಂತ ರಾಜ್ಯದಲ್ಲಿ ದುಬಾರಿ ಬೆಲೆ ನಿಗದಿ ಯಾಕೆ? ಕೆಇಆರ್ಸಿ ಮಾರ್ಗಸೂಚಿಗಳಂತೆ ಮೀಟರ್ ಅಳವಡಿಸೋಕೆ ನೀವು ಮುಂದಾಗಬೇಕಲ್ವಾ ಅಂತ ಆದೇಶ ಹೊರಡಿಸಿದೆ. ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅಂತ ಜನರಿಗೆ ತೊಂದರೆ ಕೊಡಬೇಡ್ರಿ ಅಂತ ಬೆಸ್ಕಾಂಗೆ ಸೂಚನೆ ಕೂಡ ಕೊಟ್ಟಿದೆ. ಅಲ್ಲ, ಈ ಸ್ಮಾರ್ಟ್ ಮೀಟರ್ದು 100 ರೂಪಾಯಿ 150 ರೂಪಾಯಿ ಜಾಸ್ತಿ ಆದರೆ ಬೇರೆ ರಾಜ್ಯಗಳಿಗಿಂತ ಪರವಾಗಿಲ್ಲ. ಹಂಗಲ್ಲ, ಜಸ್ಟ್ ಇಮ್ಯಾಜಿನ್, ಬೇರೆ ರಾಜ್ಯಗಳಲ್ಲಿ ಇದಕ್ಕೆ 900 ರೂಪಾಯಿ ಅಂತೆ, ನಮ್ಮಲ್ಲಿ 10,000 ರೂಪಾಯಿ. ಎಲ್ಲಿಂದ ಎಲ್ಲಿಗೆ? ಆ್ಯಂಡ್ ಇದನ್ನು ಕಡ್ಡಾಯ ಬೇರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕೋರ್ಟ್ ಈಗ ಕ್ಲಾಸ್ ತಗೊಂಡಿದೆ ಬೆಸ್ಕಾಂ ಅಧಿಕಾರಿಗಳಿಗೆ. ಜನರಿಗೆ ಹೊರೆಯಾಗದಂತೆ ನೋಡ್ಕೊಳ್ಳಿ. ಅದಾದ್ಮೇಲೆ ಏನೋ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡ್ ಅಂತಿರಲ್ಲ, ಅದೆಲ್ಲ ಟೆನ್ಷನ್ ಕೊಡೋಕೆ ಹೋಗ್ಬಿಡ್ರಿ ಜನರಿಗೆ. ಮೊದಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಗಮನಿಸಿ ಇದ್ರ ಬಗ್ಗೆ ನೀವು ಅಂತ ಈಗ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ ಶೆಟ್ಟಿ, ಈಗ 900 ರೂಪಾಯಲ್ಲಿ ಬೇರೆ ರಾಜ್ಯಗಳಲ್ಲಿ, ನಮ್ಮಲ್ಲಿ 10,000 ರೂಪಾಯಲ್ಲಿ ಈ ಪ್ರಮಾಣದಲ್ಲಿ ದರ ಏರಿಕೆ ಯಾಕಿರ್ಬೋದು? ಆ್ಯಂಡ್ ಕೋರ್ಟಿಗೆ ಬೆಸ್ಕಾಂ ಪರವಾಗಿ ಲಾಯರ್ ಏನು ವಾದ ಮಾಡಿದ್ದಾರೆ? ಹೌದು, ಅಂದ್ರೆ ರಾಜ್ಯ ಸರ್ಕಾರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಅಂದ್ರೆ ಈಗ ಹೊಸದಾಗಿ ಯಾರು ವಿದ್ಯುತ್ ಸಂಪರ್ಕ ಪಡಿತಾ ಇದ್ದಾರೆ ಅವರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿತ್ತು. ಇದರ ಬೆನ್ನಲ್ಲೇ ಸ್ಮಾರ್ಟ್ ಮೀಟರ್ ಮೇಲಿನ ದರ ಕೂಡ ಏರಿಕೆ ಮಾಡಿತ್ತು. ತದನಂತರ ಈ ವಿಚಾರವಾಗಿ ಹೈಕೋರ್ಟ್ಗೆ ಮೆಟ್ಟಿಲನ್ನ ಕೆಲವೊಂದು ಜನ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರು ತೀರ್ಪನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಹೊರಬಿದ್ದಂತ ವಿಚಾರ ಏನಂದ್ರೆ, ಅನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಸ್ಮಾರ್ಟ್ ಮೀಟರ್ ಬೆಲೆ 900 ರೂಪಾಯಿಗಳಿದ್ರೆ ಇಲ್ಲಿ 10,000 ದರಕ್ಕೆ ಏರಿಕೆ ಆಗಿರುವಂತದ್ದು. ಯಾಕೆ ಇಷ್ಟೊಂದು ಏರಿಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಬೆಸ್ಕಾಂ ಮತ್ತು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿಂದ ಪ್ರಶ್ನೆಯನ್ನು ಕೂಡ ಇಡಲಾಯಿತು. ತದನಂತರವಾಗಿ ತೀರ್ಪಿನಲ್ಲಿ ಕೆಇಆರ್ಸಿ ಏನ್ ರೂಲ್ಸ್ ನ ಹೇಳಿತ್ತು ಅಥವಾ ಕೆಇಆರ್ಸಿ ಯಾವ ರೀತಿಯಾಗಿ ಸ್ಮಾರ್ಟ್ ಮೀಟರ್ ಅಪ್ಲೈ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ನಿಗದಿ ಮಾಡಬೇಕು ಅಂತ ಹೇಳಿತ್ತು. ಆ ಪ್ರಕಾರವಾಗಿಯೇ ನಿಗದಿ ಆಗ್ಬೇಕು. ಯಾವುದೇ ರೀತಿಯಾದಂತಹ ಬೆಲೆ ಏರಿಕೆ ಮಾಡೋದಿರ್ಬೋದು ಅಥವಾ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅನ್ನುವಂತಹ ದರದ ಏನು ಮೊದಲೇ ಪೇಯ್ಡ್ ಮಾಡ್ಕೊಳ್ಳುವಂತಹ ಕೆಲಸ ಕೂಡ ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಈಗ ಹೈಕೋರ್ಟ್ ನೀಡಿರುವಂತದ್ದು. ವಿದ್ಯಾಮಣಿ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.